ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ರಘುರಾಜ್. ಆಲ್ರೆಡಿ ನನ್ನ ಮೊದಲನೇ ಬ್ಲಾಗಲ್ಲಿ ಬಂದುಬಿಟ್ಟು ನನ್ನ ಜಾವಾ SD ಭೀಮಾ ಅಂತ ಒಂದು ವಿಡಿಯೋ ಮಾಡಿದ್ದೆ, ರಿವ್ಯೂ 6 ಮಂತ್ಸ್ ಓನರ್ಶಿಪ್ ರಿವ್ಯೂ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇದೇ ರೀತಿ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡಿ, ನನ್ನ ಮುಂದೆ ಒಂದು ಬಿಗ್ ಅನ್ಬಾಕ್ಸಿಂಗ್ ವಿಡಿಯೋನ ಸೆಕೆಂಡ್ ವಿಡಿಯೋ ಆಗಿ ತೊಗೊಬರ್ತಾ ಇದ್ದೀನಿ ನಿಮಗೆ. ಈ ಅನ್ಬಾಕ್ಸ್ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ನಾನೇನೇನು ಥಿಂಗ್ಸ್ನ ಬೈ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ರೆ ಸೊ ಅವ್ರಿಗೊಂದು ಇದೊಂದು ಹೆಲ್ಪ್ಫುಲ್ ವೀಡಿಯೋ ಆಗ್ಬೋದು ಅಂತ ಅಷ್ಟೇ ಉದ್ದೇಶ ಇದು. ಇಲ್ಲಿ ಯಾವುದೇ ರೀತಿ ಕಂಪ್ಲೀಟ್ ರಿವ್ಯೂನ ನಾನು ಕೊಡ್ತಾ ಇಲ್ಲ. ರಿವ್ಯೂ ಬಂದುಬಿಟ್ಟು ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ನೋಡ್ತಾ ಇರಿ, ನನ್ನ ವೀಡಿಯೋನ ಸಹಕರಿಸಿ ಅಂತ ಕೇಳ್ಕೊತೀನಿ. ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋರಿಗೆ ಏನೇನು ಅವಶ್ಯಕವಾಗಿ ಬೇಕಾಗಿರ್ತದೆ ಹೇಳೋದಾದರೆ, ಕ್ಯಾಮ್ರಾ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಈ ಥರ ಕೆಲವೊಂದು ಐಟಮ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಪರ್ಸ್ನಲಿ ನಾನು ತರಿಸ್ಕೊಂಡಿದ್ದೀನಿ. ಎಲ್ಲದ್ರದ್ದು ಕೂಡ ಒಂದು ಸಣ್ಣ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಹೇಳ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ರಿವ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಏನೇನು ನಾನು ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಯಾರಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿರೋರಿಗೆ ಇದೊಂದು ಹೆಲ್ಪ್ಫುಲ್ ವಿಡಿಯೋ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ರಿವ್ಯೂ ಬಂದು ನಾನು ಇದೇನು ಕೊಡ್ತಾ ಇಲ್ಲ. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಪ್ರತಿ ಒಂದೊಂದನ್ನು ಕೂಡ ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ಜಸ್ಟ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ಗೆ ನಾನು ಏನೇನು ತರಿಸ್ಕೊಂಡಿದ್ದೀನಿ ಅನ್ನೋ ವಿಡಿಯೋನ ನಿಮಗೋಸ್ಕರ. ನನ್ನ ಬ್ಲಾಗ್ ಹೆಸರು ಬಂದ್ಬಿಟ್ಟು Raguraj_vlogs ಅಂತ. ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸೊ ಎಂಕರೇಜ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಬನ್ನಿ, ತಡ ಮಾಡೋದು ಬೇಡ. ಏನೇನು ತರಿಸ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಅನ್ನೋನ ನಿಮ್ಗೆ ತೋರಿಸ್ತೀನಿ ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡ್ತಾ. ಮೊದಲನೇದಾಗಿ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಏನೇನು ಇಂಪಾರ್ಟೆಂಟ್ ಆಗ್ಬೋದು? ಒಳ್ಳೆ ಮೊಬೈಲ್ ಬೇಕಾಗುತ್ತೆ, ಒಳ್ಳೆ ಮೈಕ್ ಬೇಕಾಗುತ್ತೆ, ಮತ್ತು ಒಳ್ಳೆ ಲೈಟಿಂಗ್ ಫೆಸಿಲಿಟಿ. ಸೊ ಇದು ಮೂರು ತುಂಬ ಇಂಪಾರ್ಟೆಂಟ್. ನಾನು ಅಟ್ ಪ್ರೆಸೆಂಟ್ ಈಗೇನು ಬ್ಲಾಗ್ ಮಾಡ್ತಾ ಇದ್ದೀನಿ, ಮೀನ್ಸ್ ರೆಕಾರ್ಡ್ ಮಾಡ್ತಿದ್ದೀನಲ್ಲ ವಿಡಿಯೋ, ಈ ವಿಡಿಯೋ ಬಂದ್ಬಿಟ್ಟು ನನ್ನ 14 Pro Max ಇಂದ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಇಂಡೋರ್ ಶೂಟ್ಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ. ಔಟ್ಡೋರ್ ಶೂಟ್ಗೋಸ್ಕರ ನಾನು GoProನ ತರಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಇದು GoPro Hero 12 ಬ್ಲ್ಯಾಕ್ ಅಂತ. ಕರೆಂಟ್ ಬಂದ್ಬಿಟ್ಟು 12 ಮೀನ್ಸ್ ಬೆಸ್ಟ್ ಮಾಡಲ್ ಅಂತ ಹೇಳ್ಬೋದು. ಮೀನ್ಸ್ ಈಗಿರೋ ಮಾಡಲು 13 ಕೂಡ ಬರ್ತಾ ಇದೆ, ಸೆಪ್ಟೆಂಬರಲ್ಲಿ ಲಾಂಚ್ ಅಂತ ಅನ್ಕೋತೀನಿ. ಬಟ್ ನಾನು 12ನ ಬೈ ಮಾಡಿದೆ, ಒಳ್ಳೆ ರೇಟ್ ಸಿಕ್ತು ನನಗೆ ಅಮೆಝಾನ್ ಕಡೆಯಿಂದ. ಸೊ ತೊಗೊಂಡಿದ್ದೀನಿ ಇದನ್ನು. ಸೊ ಇದನ್ನು ಬಂದು ನಾನು ಮೋಟೋ ವ್ಲಾಗ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಮೋಟೋ ವ್ಲಾಗ್ಸ್ ಕೂಡ ತುಂಬ ಇಂಟ್ರೆಸ್ಟ್ ಇದೆ, ಅದು ಕೂಡ ಮಾಡ್ತೀನಿ. ಅದು ಬಿಟ್ಟರೆ ಇಂಡೋರ್ಗೆ ನಾನು ಐಫೋನ್ ಯೂಸ್ ಮಾಡ್ತೇನೆ, 14 Pro Max. ಸೊ ಬನ್ನಿ ಓಪನ್ ಮಾಡೋಣ ಇದನ್ನು. ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು ರಿವ್ಯೂಗೋಸ್ಕರ. ಸೊ ಆ ವಿಡಿಯೋ ಬಂದ್ಬಿಟ್ಟು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಾ, ಈ ಥರ ಒಂದು ಬಾಕ್ಸ್ ಸಿಗುತ್ತೆ ಅಷ್ಟೇ. ಇದರೊಳಗಡೆ ಸ್ಪೆಸಿಫಿಕೇಶನ್ ಏನೇನಿದೆ ಅಂದರೆ, ಇದು ನಿಮಗೆ ಅಪ್ ಟು 5.3K 60 FPS ತನಕ ರೆಕಾರ್ಡ್ ಆಗುತ್ತೆ ವೀಡಿಯೋಸ್ ಬಂದ್ಬಿಟ್ಟು. ನಿಮಗೆ ಟೈಮ್ ಲ್ಯಾಬ್ಸ್ ಸಿಗುತ್ತೆ, ಸ್ಲೋ ಮೋಷನ್ ಸಿಗುತ್ತೆ, 4K ರೆಸೊಲ್ಯೂಷನ್ ಸಿಗುತ್ತೆ ವೀಡಿಯೋಸಲ್ಲಿ. ವಾಯ್ಸ್ ಕಂಟ್ರೋಲ್ ಕೂಡ ಇದೆ, ಈ ಥರ ಇದೆ. 10 ಬಿಟ್ ಕಲರ್ ಸಪೋರ್ಟ್ ಮಾಡುತ್ತೆ ನಿಮಗೆ. ವಾಟರ್ ಪ್ರೂಫ್ ಕೂಡ ಇದೆ. ಅಪ್ ಟು 10 ಮೀಟರ್ ವಿತೌಟ್ ಕೇಸ್ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಇದು ನೋಡ್ಬೋದು, GoPro 12 ಬ್ಲ್ಯಾಕ್. ಕಂಪ್ಲೀಟ್ ರಿವ್ಯೂ ನಾನು ಕೊಡ್ತೀನಿ ನೆಕ್ಸ್ಟ್ ಕೂಡ. ಇದರೊಳಗಡೆ ಜಸ್ಟ್ ಓಪನ್ ಮಾಡಿದ್ರೆ ಈ ಥರ ಇರ್ತಲ್ಲಪ್ಪ ಮ್ಯಾನ್ಯುಯಲ್ಸ್. ಸೊ ಆಬ್ವಿಯಸ್ಲಿ ಮ್ಯಾನ್ಯುಯಲ್ಸ್ ಇದ್ದೇ ಇರುತ್ತೆ, ನಾವು ಎತ್ಕೊಳ್ಳೋದು ಒಳ್ಳೆ ಯಾವುದು. ಅದು ಬಿಟ್ಟರೆ GoProದು ಸ್ಟಿಕ್ಕರ್ ಸಿಗ್ತಾ ಇದೆ ನಿಮಗೆ. ಸೊ ಮತ್ತು ಯಾವ ರೀತಿ ಬ್ಯಾಟ್ರಿ ಇನ್ಸರ್ಟ್ ಮಾಡೋದಾಗಿರ್ಬೋದು, ಚಾರ್ಜಿಂಗ್ ಯಾವ ರೀತಿ ಮಾಡಬೇಕು, ಮೌಂಟಿಂಗ್ ಯಾವ ರೀತಿ ಮಾಡ್ಕೋಬೇಕು, ಪ್ರತಿಯೊಂದು ಜಸ್ಟ್ ಒಂದು ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದಿಷ್ಟು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ GoPro ನೋಡೋಕ್ಕೆ ಸಿಗುತ್ತೆ, ನೋಡ್ಬೋದು. GoPro ಒಳಗಡೆ ಅಕ್ಸೆಸರೀಸ್ ಏನು ಕೊಟ್ಟಿದ್ದಾರೆ, ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ, C ಟೈಪ್ ಇದೆ. ಅದು ಬಿಟ್ಟರೆ ಒಂದು ಹೆಲ್ಮೆಟ್ ಮೌಂಟ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ GoPro ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲ ಉದುರೋಗ್ತಾ ಇತ್ತಲ್ಲಪ್ಪ. GoPro ಸಿಗುತ್ತೆ ಈ ರೀತಿ ಡೈರೆಕ್ಟಾಗಿ. ಸೊ ಇದೇ ನನ್ನ ಯೂಟ್ಯೂಬ್ ಚಾನಲ್ಗೆ ಬಿಗ್ ಬಜೆಟ್ದು ಅಂತ ಹೇಳ್ಬೋದು. ಸಖತ್ತಾಗಿದೆ ಅಂತ ಡಿಸೈನ್ ವೈಸ್ ಇರ್ಬೋದು, ಪ್ರತಿಯೊಂದು ಆಸಮ್ ನೋಡಲಿಕ್ಕೆ. ಇಲ್ಲಿ ನಿಮಗೆ ಚಾರ್ಜಿಂಗು ಮತ್ತು
ಚಾರ್ಜರ್ ಇನ್ಕ್ಲೂಡ್ ಮಾಡ್ಬೋದು, ಮೆಮೊರಿ ಕಾರ್ಡು ಆಪ್ಷನ್ ಇದೆ, ಚಾರ್ಜಿಂಗ್ ಕೂಡ ಮಾಡ್ಕೋಬೋದು ಇಲ್ಲಿ. ಅದು ಬಿಟ್ಟರೆ ನಿಮ್ಗೆ ಒಂದು ಮೌಂಟ್ ಸಿಗುತ್ತೆ. ಸೊ ಡೈರೆಕ್ಟಾಗಿ ಈ ಥರ ಮೌಂಟ್ ಮಾಡ್ಕೋಬೋದು, ಟ್ರೈಪೋಡ್ಗಾಗಲಿ ಅಥವಾ ನಿಮ್ಮದು ರಿಂಗ್ ಲೈಟ್ಸ್ ಅದಕ್ಕೆ ಯೂಸ್ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ನಾನು ಕೊಡ್ತೀನಿ ನೆಕ್ಸ್ಟ್ ಯೂಸೇಜ್ ಆಗಿರ್ಬೋದು ಪ್ರತಿಯೊಂದು. ಸೊ ಗೋಪ್ರೋದವರು ಇನ್ನೊಂದು ಮೇಜರ್ ಏನಾಗಿದೆ ಅಂದರೆ, ನಿಮಗೆ ಗೋಪ್ರೋದಲ್ಲಿ ಡೈರೆಕ್ಟಾಗಿ ಆಡಿಯೋ ರೆಕಾರ್ಡ್ ಆಗಲ್ಲ. ಮೀನ್ಸ್ ಡೈರೆಕ್ಟ್ ಆಡಿಯೋ ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ನೀವು ಎಕ್ಸ್ಟರ್ನಲ್ ಮೈಕ್ನ ಯೂಸ್ ಮಾಡ್ತೀನಿ ಅಂದರೆ ಅದನ್ನ ಡೈರೆಕ್ಟ್ ಕನೆಕ್ಟ್ ಮಾಡ್ಲಿಕ್ಕಾಗಲ್ಲ. ಗೋಪ್ರೋದಲ್ಲಿ ಇನ್ಬಿಲ್ಟ್ ಮೈಕ್ ಇದೆ, ಸಪೋರ್ಟ್ ಮಾಡುತ್ತೆ ಆಡಿಯೋ ರೆಕಾರ್ಡಿಂಗ್ಗೆ. ಸಪ್ರೇಟಾಗಿ ನಾವು ಇವ್ರದ್ದೊಂದು ಕನೆಕ್ಟರ್ ತೊಗೋಬೇಕತ್ತೆ, ಅಥವಾ ಎಮ್ ಮೋಡ್ ಏನೋ ಒಂದು ಬರುತ್ತೆ, ಕನೆಕ್ಟರ್ ಒಂದು ತೊಗೋಬೇಕು. ಮೋಡ್ ಒಂದು ಬರುತ್ತೆ ಕರೆಕ್ಟ್ ಗೋಪ್ರೋದವ್ರದ್ದೇ, ಅದು ಒಂದು ಅರೌಂಡ್ 8000 ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಕನೆಕ್ಟರ್ ಬಂದ್ಬಿಟ್ಟು ಮೈಕ್ ಕನೆಕ್ಟರು ಅರೌಂಡ್ 4.5 ಆಗುತ್ತೆ. ನಾನು ಅದನ್ನು ತರಿಸ್ಕೊಂಡೆ. ಅದನ್ನ ಏನಕ್ಕೆ ತರಿಸ್ಕೊಂಡೆ ಅಂದರೆ ನನಗೆ ಮೋಟೋ ಬ್ಲಾಗ್ಸ್ಗೆಲ್ಲ ಯೂಸ್ ಆಗುತ್ತೆ. ಎಲ್ಲೋಯ್ತು ಬಂತು ನೋಡಿ ಇದು. ಸೊ ಇದನ್ನು ಯೂಸ್ ಮಾಡಿ ನಾವು ಆಡಿಯೋ ಔಟ್ಪುಟ್ನ ತೊಗೋಬೇಕಾಗುತ್ತೆ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡೋದಾದರೆ. ಇಲ್ಲ ನನಗೆ ಗೋಪ್ರೋದೇ ಸಾಕು ಅಂದರೆ ಅವಶ್ಯಕತೆ ಇರಲ್ಲ. ಸೊ ಈ ಥರ ಸಿಗುತ್ತೆ ನಿಮಗೆ ಇದರಲ್ಲಿ, ಇನ್ನೇನಿಲ್ಲ. ಜಸ್ಟ್ ಅದ್ರ ಬಿಟ್ಟು ಒಂದು ಮ್ಯಾನ್ಯಲ್ಗೆ ಕೊಟ್ಟಿರ್ತಾರೆ ಒಳಗಡೆ. ಏನಿಲ್ಲ, ಡೈರೆಕ್ಟ್ ಇದನ್ನ ಗೋಪ್ರೋ ಚಾರ್ಜಿಂಗ್ ಏನು ಪೋರ್ಟ್ ಇದೆ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಕ್ಸ್ ಕೇಬಲ್ನ ಮಾಡ್ಕೋಬೋದು. ಇಲ್ಲಿ ಡೈರೆಕ್ಟಾಗಿ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ, ಸಿ ಟೈಪು. ಆನ್ ದ ವೇ ಇನ್ ಕೇಸ್ ಗೋಪ್ರೋಗೆ ನೀವು ಚಾರ್ಜ್ ಮಾಡ್ಕೋತೀನಿ ಅಂದರೆ ಡೈರೆಕ್ಟ್ ಚಾರ್ಜ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ TRS TRRS ಅಂತ 2 ರೀತಿ ಜಾಕ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಬೇಕಾಗುತ್ತೆ. TRSನ ಇದಕ್ಕೆ ಸಪೋರ್ಟ್ ಆಗುವಂಥದ್ದು. ನಾನು ಡೈರೆಕ್ಟ್ ಏನು ಮಾಡಿದೆ, ಗೋಪ್ರೋ ತೊಗೊಂಡಾಗ ಗೋಪ್ರೋಗೆ ಸಿ ಟೈಪ್ ಏನಿದೆ, ನನ್ನ ಮೈಕ್ ಏನು ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸಿ ಟೈಪ್ ಆಪ್ಷನ್ ಇದೆ. ಸೊ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ಲಿಕ್ಕೆ ಮಾಡಿದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಸೊ ಅದಕ್ಕೋಸ್ಕರನೇ ಈ ಕನ್ವರ್ಟರ್ ತೊಗೋಬೇಕಾಗುತ್ತೆ ನೀವು. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್. ಗೋಪ್ರೋ ತೊಗೊಳ್ಳೋರು ಕನ್ವರ್ಟರ್ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೋದು ಒಳ್ಳೆಯದು. ಇದನ್ನು ಪಕ್ಕಕ್ಕೆ ಇಡೋಣ. ಗೋಪ್ರೋ ಆಯಿತು, ಅದರದ್ದು ಕನ್ವರ್ಟರ್ ಆಯಿತು ಆಡಿಯೋದು. ಅದ್ರ ಜೊತೆಗೆ ಮತ್ತೆ ಗೋಪ್ರೋದು ಬ್ಯಾಟ್ರಿ ಕೂಡ ಅವಶ್ಯಕತೆ ಆಗುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ಗೋಪ್ರೋದಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 2 hours 20 minutes ಅಂತ ಹೇಳ್ತಾರೆ. ಅರೌಂಡ್ 2 hours 10 minutes ತನಕ ಬರುತ್ತೆ. 2 hours ಅಂತಲೇ ಅಪ್ರಾಕ್ಸಿಮೇಟ್ ತೊಗೊಂಡು 2 hours ನಾಟ್ ಎನಫ್ ಅಂತ ಹೇಳ್ಬೋದು. ಇನ್ ಕೇಸ್ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಮೋಟೋ ಬ್ಲಾಗ್ ಅಂದರೆ ಅಟ್ಲೀಸ್ಟ್ 4 to 5 hours ಆದರೂ ಬ್ಯಾಟ್ರಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅಡಿಷ್ನಲ್ ಬ್ಯಾಟ್ರಿ ಕೂಡ ಬೈ ಮಾಡಿದೆ. ಅಡಿಷ್ನಲ್ ಬ್ಯಾಟ್ರಿ ಬಂದ್ಬಿಟ್ಟು ಟೆಲಿಸನ್ ಅವ್ರದ್ದು. ಈ ಬ್ಯಾಟ್ರಿ ಬಂದ್ಬಿಟ್ಟು ನನಗೆ ಅರೌಂಡ್ 4700 ಏನೋ ಆಗ್ತು. ಗೋಪ್ರೋದವ್ರದ್ದೇ ಎಂಡ್ಯೂರಾ ಅಂತ ಬ್ಯಾಟ್ರಿ ಬರುತ್ತೆ, ಅವ್ರದ್ದು 2 ಬ್ಯಾಟ್ರಿ ಇರುತ್ತೆ ಕಮ್ ಚಾರ್ಜರ್. ಅರೌಂಡ್ ಅದು ನಿಮಗೆ 4.5 ಆಗುತ್ತೆ. ನನಗೆ ಇದರಲ್ಲಿ ಒಂದು ಅಡಿಷ್ನಲ್ ಬ್ಯಾಟ್ರಿ ಸಿಗುತ್ತೆ, ಮೀನ್ಸ್ 3 ಬ್ಯಾಟ್ರಿ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಬೈ ಮಾಡಿದೆ. ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಈ ಥರ ಒಂದು ಪೌಚ್ ಇದೆ. ನಿಮಗೆ ಆಬ್ವಿಯಸ್ಲಿ ಯೂಸಲ್ಲಿ ನಾನು ಕೊಟ್ಟಿರ್ತಾರೆ. ಬ್ಯಾಟ್ರಿದನ್ನು ರಿವ್ಯೂ ಅವಶ್ಯಕತೆ ಇರಲ್ಲ ಅನ್ಕೋತೀನಿ ಅಪ್ಕಮಿಂಗ್ ವೀಡಿಯೋದಲ್ಲಿ, ಆದರೂ ಕೊಡ್ತೀನಿ. ಸೊ ಇದ್ರದ್ದು ಏನಾಗುತ್ತೆ ಅಂದರೆ ಎಷ್ಟು ಅವರ್ ರನ್ ಆಗ್ಬೋದು, ರನ್ ಟೈಮಿಂಗ್ಸ್ ಏನಿದೆ ಒಂದೊಂದು ಬ್ಯಾಟ್ರಿದು ಅಂತ ಕೂಡ ಬೇಕಾದ್ರೆ ಕೊಡ್ತೀನಿ. ಈ ಥರ ಬ್ಯಾಟ್ರಿ ಡೈರೆಕ್ಟ್ ಸಿಗ್ತಿದೆ ನಿಮಗೆ. ಸಿ ಟೈಪ್ ಚಾರ್ಜರ್ ಸಿಗ್ತಾ ಇದೆ. ಬ್ಯಾಟ್ರಿ ಮೀನ್ಸ್ ಚಾರ್ಜರ್ ಇದು 5 volt ಸಪೋರ್ಟ್ ಮಾಡುತ್ತೆ USB. ಅದು ಬಿಟ್ಟರೆ ನಿಮಗೆ ಡೈರೆಕ್ಟ್ ಹಿಂಗೆ 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ಟೆಲಿಸನ್ ಚೆನ್ನಾಗಿದೆ, ಬ್ಯಾಟ್ರಿ ಫೀಲ್ ಸಖತ್ತಾಗಿದೆ. 12, 11, 10, 9 ತನಕ ಯೂಸ್ ಮಾಡ್ಬೋದು. ಇಲ್ಲಿ ನೀವು ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಇದೆ, ಯೂಸ್ ಮಾಡ್ಬೋದು. ಮೀನ್ಸ್ ಮೆಮೊರಿ ಕಾರ್ಡ್ ಇನ್ ಕೇಸ್ ಟ್ರಾವೆಲಿಂಗ್ ಹೋಗೋಣ, 1-2 ಮೆಮೊರಿ ಕಾರ್ಡ್ ಕೂಡ ಕ್ಯಾರಿ ಮಾಡ್ಬೋದು. ಇದು ನನ್ನ 3ನೇ ಥಿಂಗ್ ಫಾರ್ ಯೂಟ್ಯೂಬ್ ಅಂತ ಹೇಳ್ಬೋದು. ಇನ್ನು ಪಕ್ಕಕ್ಕೆ ಇಡೋಣ. ಈಗ ಇದಿಷ್ಟು ಗೋಪ್ರೋಗೆ ಆಯಿತು. ಮತ್ತೊಂದು ಕೇಸ್ ಕೂಡ ಬೈ ಮಾಡಿದೆ ನಾನು, ಯಂತ್ರಾಲಯ ಅದವ್ರದ್ದು ಸಾಫ್ಟ್ ಸಿಲಿಕಾನ್ ಕೇಸ್ ಅಂತ ಹೇಳ್ಬೋದು. ಒಂದು 250 ಅರೌಂಡ್ ಏನೋ ಬೀಳ್ತು. ಇದೊಂದೇ ಬೈ ಮಾಡಲಿಲ್ಲ, ಇದ್ರ ಜೊತೆ ನಾನು ಸ್ಕ್ರೀನ್ ಗಾರ್ಡ್ ಕೂಡ ಬೈ ಮಾಡಿದೆ. ಈ ಥರ ಇದು ಕೂಡ ಯಂತ್ರಾಲಯ. ಇದಿಷ್ಟು ಸೇರಿ ನನಗೆ 450 ಆಯಿತು. ಒಂದು ಸ್ಕ್ರೀನ್ ಗಾರ್ಡು ಮತ್ತು ಕೇಸ್ ಇದು ನಾರ್ಮಲ್ ಆಗಿ ನೋಡ್ಬೋದು. ಕೇಸ್ ಈ ಥರ ಇದೆ, ಯಂತ್ರಾಲಯ. ಟೆಂಪರ್ ಗ್ಲಾಸ್ ಒಂದು ಆರ್ಡರ್ ಮಾಡಿದ್ದೆ, ಅವ್ರು 2 ಕಳಿಸಿದ್ದಾರೆ. ಬಂಪರ್ ಆಫರ್, ನನಗೆ 2 ಯೂಸ್ ಮಾಡ್ತೀನಿ. ಸದ್ಯಕ್ಕೆ 1, 2 ಯೂಸ್ ಮಾಡಲಿಕ್ಕಾಗಲ್ಲ.
ಅದು ಬಿಟ್ಟರೆ ಗೋಪ್ರೋಗೋಸ್ಕರನೇ ಇನ್ನೊಂದು ಕೇಸ್ ಉಲಾನ್ಸಿ ಅವ್ರದ್ದು. ಇದು ಬಂದ್ಬಿಟ್ಟು ನನಗೆ ಮೋಟೋ ವ್ಲಾಗಿಗೆ ಯೂಸ್ ಆಗುತ್ತೆ. ಹೆಲ್ಮೆಟ್ಗೆ ಮೌಂಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದನ್ನ ಸೆಟಪ್ ಇರ್ಬೋದು, ಪ್ರತಿಯೊಂದು ಕೂಡ ನಾನು ಮೋಟೋ ವ್ಲಾಗ್ಗೆ ಏನೇನು ಬೈ ಮಾಡಿದ್ದೀನಿ ಸಪ್ರೇಟ್ ಅದೊಂದು ರಿವ್ಯೂ ಕೊಡ್ತೀನಿ ನಾನು ನಿಮಗೆ. ಸೊ ಈ ಥರ ಇದೆ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮೆಟಾಲಿಕ್. ಇದನ್ನು ರಿಮೂವ್ ಕೂಡ ಮಾಡ್ಬೋದು. ಇಲ್ಲಿ ನಿಮಗೆ ಲೈಟ್ ಅಥವಾ ಮೈಕ್ ಎರಡನ್ನೂ ಯೂಸ್ ಮಾಡ್ಬೋದು. ಈ ಥರ ಸಿಗುತ್ತೆ. ಈ ಥರ ಇದು ಒಂದು ತೊಗೊಂಡಿದ್ದು ಮೋಟೋ ವ್ಲಾಗ್ ಯೂಸ್ ಆಗುತ್ತೆ ಮೇಜರ್ ಆಗಿ. ನನ್ನ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬಂದ್ಬಿಟ್ಟು ನೋಡ್ತಾ ಇದ್ದೀರಾ, ಮೈಕ್ ಡಿಜಿಟೆಕ್ ಅವ್ರದ್ದು DW101 ಮಾಡೆಲ್ ನಂಬರ್ ಬಂದ್ಬಿಟ್ಟು ನಿಮಗೆ. ಸೊ ಈಗೇನು ಯೂಸ್ ಮಾಡ್ತೀನಿ ಅದೇ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಒಂದು ವಿಡಿಯೋಗೆ ಕ್ಲಾರಿಟಿ ಎಷ್ಟು ಇಂಪಾರ್ಟೆಂಟು, ವಿಡಿಯೋ ಕ್ಲಾರಿಟಿ, ಅದೇ ರೀತಿ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮೈಕ್ ಕೂಡ ಎಕ್ಸ್ಟರ್ನಲ್ ಆಗಿ ತರಿಸ್ಕೊಂಡಿದ್ದೀನಿ. ಇದು ನಾಯ್ಸ್ ರಿಡಕ್ಷನ್ ವಿತ್ ನಾಯ್ಸ್ ರಿಡಕ್ಷನ್ ಕೂಡ ಇದೆ. ನೋಡ್ತಾ ಇದ್ದೀರಾ, ನಾಯ್ಸ್ ರಿಡಕ್ಷನ್ ಆನ್ ಆಗಿದೆ. ಈಗ ಆಫ್ ಮಾಡ್ತೀನಿ ನೋಡಿ, ನಾಯ್ಸ್ ರಿಡಕ್ಷನ್ ಆಫ್ ಆಗಿದೆ. ಫ್ಯಾನ್ ಸೌಂಡ್ ಕೂಡ ನಿಮ್ಗೆ ಕೇಳ್ತಾ ಇರ್ಬೋದು ಅನ್ಕೋತೀನಿ. ನಾಯ್ಸ್ ರಿಡಕ್ಷನ್ ಆನ್ ಆಗಿದೆ. ಕ್ಲಾರಿಟಿ ನೋಡಿ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ವೀಡಿಯೋ ಏನು ಮಾಡಿದೆ ಜಾವಾ HD ರಿವ್ಯೂ, ಅದು ಕೂಡ ಇದೇ ಮೈಕ್ನ ಯೂಸ್ ಮಾಡಿ ನಾನು ರಿವ್ಯೂ ಮಾಡಿ ಯೂಸ್ ಮಾಡ್ತಿರೋದ್ರಿಂದ ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ. ಇದ್ರೂ ಕೂಡ ನಾನು ಸ್ಪೆಸಿಫಿಕೇಶನ್ ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಒಂದು ಪೌಚ್ ಇದೆ. ಅದರೊಳಗಡೆ ನಿಮ್ಗೆ ಏನಂದರೆ 2 ಟ್ರಾನ್ಸ್ಮಿಟರು, 1 ರಿಸೀವರ್ ಸಿಗುತ್ತೆ. ರಿಸೀವರ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಏನು ವೀಡಿಯೋ ಮಾಡ್ತಾ ಇದ್ರೆ ಕ್ಯಾಮ್ರಾ ಆಗಿರ್ಬೋದು ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ. ಟ್ರಾನ್ಸ್ಮಿಟರ್ ಏನಿದೆ ಒಂದು ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಟ್ರಾನ್ಸ್ಮಿಟ್ ಮಾಡುತ್ತೆ ವಾಯ್ಸ್ನ ಬಂದ್ಬಿಟ್ಟು ರಿಸೀವ್ ಮಾಡಿಕೊಂಡು ನಮಗೆ ಬೆಟರ್ ಔಟ್ಪುಟ್ ಕೊಡುತ್ತೆ ವಿಡಿಯೋದಲ್ಲಿ. ಬಿಟ್ಟರೆ ನಿಮಗೆ ಕೇಬಲ್ಸ್ಗಳು ಸಿಗುತ್ತೆ ಕೆಲವೊಂದು, ಆ್ಯಂಡ್ರಾಯ್ಡ್ಗಾಗಿರ್ಬೋದು ಮತ್ತು ಐಫೋನ್ಗೆ ಆಗಿರ್ಬೋದು, ಕ್ಯಾಮ್ರಾಗಾಗಿರ್ಬೋದು. ಡೆಡ್ ಕ್ಯಾಟ್ ಸಿಗುತ್ತೆ ನಾಯ್ಸ್ ರಿಡಕ್ಷನ್ ಮಾಡಲಿಕ್ಕೆ. ನಾಯ್ಸ್ ರಿಡಕ್ಷನ್ ಸೌಂಡ್ ಕ್ಲಾರಿಟಿ ಕೂಡ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು 2 ಹೆಡ್ಸೆಟ್ ಕೂಡ ಸಿಗುತ್ತೆ ನಿಮಗೆ ಜೊತೆಗೆ. 2 ಹೆಡ್ಸೆಟ್ ಒಳ್ಳೆ ಕ್ವಾಲಿಟಿ ಹೆಡ್ಸೆಟ್ ಅಂತ ಹೇಳ್ಬೋದು. ಓಕೆ, ಯಾರು ವೀಡಿಯೋ ರೆಕಾರ್ಡ್ ಮಾಡ್ತಿರ್ತಾರೆ ಅವ್ರು ಕೇಳ್ಕೊಬೋದು ಸೌಂಡ್ ಕ್ಲಾರಿಟಿ ಚೆನ್ನಾಗಿದೆಯಾ ಅಥವಾ ವೀಡಿಯೋ ರೆಕಾರ್ಡ್ ಆಗ್ತಿದೆ ಇಲ್ಲೋ ಪ್ರತಿಯೊಂದು ಕೂಡ ಕೇಳ್ಕೊಬೋದು ಇದು ಯೂಸ್ ಮಾಡ್ಕೊಂಡು. ಅದು ಬಿಟ್ಟರೆ ಮ್ಯಾನ್ಯಲ್ ಕೂಡ ಇದರೊಳಗಡೆ ಇರುತ್ತೆ. ಇದು ಬಂದು ನಾನು ಯೂಸ್ ಮಾಡ್ತಿರೋ ಡಿಜಿಟೆಕ್ ಮೈಕ್. ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ಪ್ರೈಸ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರತಿಯೊಂದು ಚೆಕ್ ಮಾಡಿ ನಾನು ಈ ಎಕ್ಸ್ಟರ್ನಲ್ ಮೈಕ್ ಕೂಡ ಡಿಜಿಟೆಕ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಒಂದು ಟ್ರೈಪಾಡ್ ಕೂಡ ತೊಗೊಂಡೆ. ಇದೇ ಟ್ರೈಪಾಡ್ ಬಂದ್ಬಿಟ್ಟು SYBO ಅವ್ರದ್ದು ಟ್ರೈಪಾಡ್ 3 ವೇ. ಇದನ್ನು ನಾನು ಏನು ರೆಕಾರ್ಡ್ ಮಾಡ್ಕೊತೀನಿ. ಇದೇ ಟ್ರೈಪಾಡ್ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಐಫೋನ್ ಮೌಂಟ್ ಮಾಡಿಕೊಂಡು ನೋಡ್ಬೋದು. ಇದು ಅರೌಂಡ್ ನನಗೆ 750 ಬೀಳ್ತು. ಅಮೆಝಾನಿಂದನೇ ತರಿಸ್ಕೊಂಡಿದ್ದು ಕೂಡ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತಿತ್ತು. ನಾನು ತರಿಸ್ಕೊಂಡಿದ್ದು, ಲಾಸ್ ಇಲ್ಲ. ಈ ಮೈಕ್ ಬಂದರೆ ನಿಮಗೆ ನಾನು ಮೈಕ್ ಕಾಸ್ಟ್ ಹೇಳಿಲ್ಲ. ಮೈಕ್ ಕಾಸ್ಟ್ ಬಂದು ನಿಮ್ಗೆ ಅರೌಂಡ್ 4.5 ಆಗುತ್ತೆ. ಇನ್ ಕೇಸ್ ಏನಾದರೂ ಬಿಗ್ ಬಿಲಿಯನ್ ಡೇ ಈ ಥರ ಎಲ್ಲ ಬಂದಾಗ ತೊಗೊಂಡ್ರೆ ನಿಮ್ಗೆ ಇನ್ನೂ ಅರೌಂಡ್ 300-400 ರೂಪೀಸ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಹೇಳೋದು ಮತ್ತೆ ನಾನು ಗೋಪ್ರೋಗೋಸ್ಕರ ಲೆನ್ಸ್ನ ಬೈ ಮಾಡಿದೆ. ಬಿಕಾಸ್ ಏನಾಗುತ್ತೆ ಅಂದರೆ ಗೋಪ್ರೋದಿಂದ ವಿಡಿಯೋ ಮಾಡುವಾಗ ಔಟ್ಡೋರ್ ಶೂಟಲ್ಲಿ ಇನ್ ಕೇಸ್ ಬ್ರೈಟ್ನೆಸ್ ಜಾಸ್ತಿ ಇದ್ದರೆ ಹಾಗಾದ್ರೆ ಓವರ್ ಎಕ್ಸ್ಪೋಜರ್ ಆಗುತ್ತೆ ವಿಡಿಯೋ ಬಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಲೆನ್ಸ್ನ ನಾನು ತರಿಸ್ಕೊಂಡೆ. ಈ ಲೆನ್ಸ್ ಬಂದ್ಬಿಟ್ಟು 4 ಲೆನ್ಸ್ ಇದೆ, ತೋರಿಸ್ತೀನಿ ನಿಮಗೆ. CPL, ND8, ND12 ಆ್ಯಂಡ್ ND32 ಅಂತ. ಸಾರಿ, ND16 ಆ್ಯಂಡ್ ND32 ಅಂತ. ಈ 4 ಫಿಲ್ಟರ್ ಬಗ್ಗೆ ನಾನು ಡೀಟೇಲ್ ರಿವ್ಯೂ ಒಂದು ಮಾಡ್ತೀನಿ ನಿಮಗೆ. ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡಿ ಗೋಪ್ರೋದಲ್ಲಿ ಪ್ರತಿಯೊಂದು ಫಿಲ್ಟರ್ನು ಅದ್ರದ್ದೊಂದು ಸಪ್ರೇಟ್ ವೀಡಿಯೋ ನಾನು ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನನಗೆ 2.5 ಬೀಳ್ತು. 2.5 ಅಲ್ಲ 2.4 ಏನೋ ಬೀಳ್ತು. ಟೆಲಿಸನ್ ಅವ್ರದ್ದು ಇದು ಕೂಡ ಫಿಲ್ಟರ್ಸ್, ND ಫಿಲ್ಟರ್ಸ್. ನೆಕ್ಸ್ಟ್ ಬಂದು ಇನ್ನೊಂದು ಟ್ರೈಪಾಡ್ ಒಂದು ತರಿಸ್ಕೊಂಡೆ ಗೋಪ್ರೋಗೋಸ್ಕರನೇ. ಇದು ಯಂತ್ರಾಲಯದವ್ರದ್ದೆ. ಅರೌಂಡ್ 450 ಬೀಳ್ತು ಅಷ್ಟೇ ಇದು ನನಗೆ. ಡೈರೆಕ್ಟಾಗಿ ನಿಮ್ಗೆ ಸಿಗುತ್ತೆ. ಇದು 3 ಆಕ್ಸಿಸ್ ಫೋಲ್ಡಬಲ್ ಇದೆ. ನೀವು ಔಟ್ಡೋರ್ ಶೂಟ್ ಮಾಡುವಾಗ ಗೋಪ್ರೋಲ್ಲಿ ಈ ಥರ ಸೆಲ್ಫಿ ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಮೌಂಟ್ ಕೂಡ ಸಿಗುತ್ತೆ. ಒಂದು ಮೀನ್ಸ್ ಪ್ಲೇಸ್ ಮಾಡಿಬಿಟ್ಟೆಲ್ಲಾದರೂ ಆರಾಮ್ಸಾಗಿ ಶೂಟ್ ಮಾಡ್ಬೋದು. ಈ ಥರ ಇಟ್ಟರೆ ಈ ಥರ ಸಿಗುತ್ತೆ. ಇಲ್ಲಿ ಮೌಂಟ್ ಮಾಡ್ಕೋಬೋದು. ಮೊಬೈಲ್ ಕೂಡ ಮೌಂಟ್ ಮಾಡ್ಬೋದು. ನಾವು ನಿಮ್ಮ ಗ್ರಿಪ್ ಕೂಡ ಪ್ರೊವೈಡ್ ಮಾಡಿದ್ರೆ ಹಂಗೆ ಇಟ್ಕೊಳ್ಳಿಕ್ಕೆ ಬೀಳಲ್ಲ. ನೆಕ್ಸ್ಟ್ ಯಾವುದು ಇದನ್ನು ಕೂಡ ಪಕ್ಕಕ್ಕಿಡೋಣ.
ಒಂದು ಪೌಚ್ ಗೋಪ್ರೋಗೋಸ್ಕರ ತರಿಸ್ಕೊಂಡೆ. ಇದೊಂದು ನನಗೆ 300 ಏನೋ ಬೀಳ್ತು. ಈ ಥರ ಇದೆ ಪೌಚ್. ಇದು ಗೋಪ್ರೋ ಪ್ಲೇಸ್ ಮಾಡ್ಬೋದು. ಇದು ಹಳೇದೊಂದಿದೆ ಗೋಪ್ರೋ ಇಡ್ಬೋದು, ಬ್ಯಾಟ್ರಿ ಇಟ್ಕೋಬೋದು. ಇಲ್ಲಿ ಅಡಿಷ್ನಲ್ ಮೌಂಟ್ಸ್ ಏನಾದರೂ ಇದ್ದರೆ ಇದರಲ್ಲಿ ಇಟ್ಕೋಬೋದು. ಸಪೋರ್ಟ್ಸ್ ಈ ಥರ ಚಿನ್ನ ಸಪೋರ್ಟ್ಸ್ ಅದು ಇದು ಎಲ್ಲ ಇಡ್ಬೋದು. ತಮ್ಮ ಸ್ಕ್ರೂ ಪ್ರತಿಯೊಂದು ಕೂಡ ಇಟ್ಕೋಬೋದು. ಸೇಫ್ಟಿ ವೈಸ್ ಇಂಪಾರ್ಟೆಂಟ್ ಅಲ್ವ. 35-36 ಸಾವಿರ ಇನ್ವೆಸ್ಟ್ ಮಾಡಿದ್ದೀವಿ, 300 ರುಪೀಸ್ ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ, ಅದಕ್ಕೋಸ್ಕರ. ಅದು ಬಿಟ್ಟರೆ ಗಿಂಬಲ್, ಔಟ್ಡೋರ್ ಶೂಟ್ಗೋಸ್ಕರ ಗಿಂಬಲ್ ತರಿಸ್ಕೊಂಡೆ. ಇದು ಕೂಡ ಡಿಜಿಟೆಕ್ ಅವ್ರದ್ದೆ ಗಿಂಬಲ್ ಬಂದ್ಬಿಟ್ಟು DSG009F AI ಫ್ಯೂಚರ್ ಇದೆ. ಮೀನ್ಸ್ AI ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ. ಇದನ್ನ ಪ್ಲೇಸ್ ಮಾಡಿಬಿಟ್ಟು ನೀವು ಯಾವ ಕಡೆ ಮೂವ್ಮೆಂಟ್ ಮಾಡ್ತೀರಾ, ಬ್ಲಾಗ್ ಮಾಡುವಾಗ ಓಡಾಡ್ತಾ ಇದ್ರೆ, ಸೊ ಅದು ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತೆ ಫೇಸ್ನ. ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ರಿವ್ಯೂ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಬಿಕಾಸ್ ನನಗೂ ಕೂಡ ಪ್ರೊಫೆಷನಲ್ ಏನು ವಿಡಿಯೋಗ್ರಾಫರ್ ಅಲ್ಲ, ಗಿಂಬಲ್ ಬಗ್ಗೆ ಅಷ್ಟು ತಿಳ್ಕೊಂಡು ಇಲ್ಲ ಕೂಡ. ನಾನು ರಿಸರ್ಚ್ ಮಾಡಿ ಚೆಕ್ ಮಾಡಿ ರಿವ್ಯೂನ ನಾನು ನಿಮ್ಗೆ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಡೈರೆಕ್ಟ್ ನಿಮ್ಗೆ ಒಂದು ಒಳ್ಳೆ ಪೌಚ್ ಸಿಗ್ತಾ ಇದೆ ಓಪನ್ ಮಾಡಿದ್ರೆ. ಈ ಥರ ಡಿಜಿಟೆಕ್ ಅವ್ರದ್ದೆ. ಡಿಜಿಟೆಕ್ ಅವ್ರು ಒಳ್ಳೆ ಪೌಚ್ ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಕೂಡ, ಅದೊಂದು ಒಳ್ಳೆ ವಿಷಯ. ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಈ ಥರ ಗಿಂಬಲ್ ಸಿಗುತ್ತೆ. ಇದ್ರ ಜೊತೆ ಒಂದು ಟ್ರೈಪೋರ್ಟ್ ಕೂಡ ಇದೆ, ಅದೆಲ್ಲ ಇಟ್ಟಿದ್ದೀನಿ ನಾನು ಚಿಕ್ಕದಾಗಿ. ಅದು ಬಿಟ್ಟರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ ಸಿಗುತ್ತೆ. ಕೇಬಲ್, ಡಾಟಾ ಕೇಬಲ್ ಇರುತ್ತೆ, ಮತ್ತು ನಿಮಗೆ ಹ್ಯಾಂಡ್ ಗ್ರಿಪ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಬಿಕಾಸ್ ಇದ್ರದ್ದು ಆಪ್ರೇಟಿಂಗ್ ಸಿಸ್ಟಮು ತುಂಬ ತಿಳ್ಕೊಳ್ಳೋದು ಆಪ್ರೇಟ್ ಮಾಡಲಿಕ್ಕೆ ಆಗಲ್ಲ ವಿಡಿಯೋ ಶೂಟಿಗೆಲ್ಲ. ಇದನ್ನು ಬಿಲ್ಡ್ ಕ್ವಾಲಿಟಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. 3 ಆಕ್ಸಿಸ್ ಫೋಲ್ಡಬಲ್. ಇದು ಕೂಡ ಪ್ರತಿಯೊಂದು ಆಕ್ಸಿಸ್ನು ಕೂಡ ನೀವು ಲಾಕ್ ಮಾಡ್ಬೋದು ಇಲ್ಲಿ ವಿಡಿಯೋ ಶೂಟ್ ಮಾಡುವಾಗ. ಈ ಥರ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ಇಲ್ಲಿ ನಿಮಗೆ ಮೋಡ್ಸ್ಗಳಿದೆ, ವರ್ಟಿಕಲ್ಲು, ಹಾರಿಜಾಂಟಲ್ಲು, ಆನ್ ಆ್ಯಂಡ್ ಆಫು ಇದೆಲ್ಲ ಇದೆ. ನಿಮಗೆ C ಟೈಪ್ ಚಾರ್ಜಿಂಗ್ ಸಿಗುತ್ತೆ. ಇಲ್ಲೊಂದು ಸ್ವಿಚ್ ಇದೆ, ಇದನ್ನೇನಾದರೂ ಯೂಸ್ ಮಾಡ್ತು ಅಂತ ಮೀನ್ಸ್ ಕಂಪ್ಲೀಟ್ ಆಕ್ಸಿಸ್ 3 ಆಕ್ಸಿಸ್ ಏನಿದೆ ಅದಷ್ಟು ಕೂಡ ಲಾಕ್ ಆಗುತ್ತೆ. ಇರೋದೆಲ್ಲ ಝೂಮಿಂಗ್ ಎಲ್ಲ ಇದರಲ್ಲೇ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ನಿಮಗೆ AI ಟ್ರ್ಯಾಕಿಂಗ್. ಲೈಟಾಗಿ ಕೂಡ ಯೂಸ್ ಮಾಡ್ಬೋದು. ಲೈಟ್ ಅಷ್ಟೊಂದೇನು ಪವರ್ ಇಲ್ಲ, ಬಟ್ AI ಟ್ರ್ಯಾಕಿಂಗ್ ಇದನ್ನು ಯೂಸ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಇದೆ. ಇದು ನಾನು ಕಂಪ್ಲೀಟ್ ಆನ್ ಯೂಸ್ ಮಾಡಿ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ನನ್ನ ನೆಕ್ಸ್ಟ್ ಥಿಂಗ್ ಏನು ತೋರಿಸ್ಕೊಂಡಿದ್ದೀನಿ ಅಂದರೆ ಆಮೇಲೆ ಹೇಳ್ತೀನಿ. ಇದೊಂದು RGB ಲೈಟ್ ಬೇಕಾಗಿತ್ತು, ಬಿಕಾಸ್ ಬ್ಯಾಕ್ಗ್ರೌಂಡ್ಗೆ ಬಂದ್ಬಿಟ್ಟು ಕಲರಿಂಗ್ ಕೊಟ್ಕೋಬೋದು ಹೇಳ್ಬೋದು. ಒಂಥರ ಕಾಂಪ್ಯಾಕ್ಟ್ ಆಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ, ಜಸ್ಟ್ ಮೊಬೈಲ್ ಥರ ಇದೆ. ಇದು ಮಾಡೆಲ್ ಬಂದ್ಬಿಟ್ಟು D135 ಅಂತ ML ಅಂತ ಮಾಡೆಲ್ ಬಂದು. ಇದಕ್ಕೂ ನೋಡಿ ಪೌಚ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇದೆ ಓಪನ್ ಮಾಡೋದು. C ಟೈಪ್ ಚಾರ್ಜಿಂಗ್ ಇದೆ. ಅದು ಬಿಟ್ಟು ಒಂದು ಸ್ಕ್ರೂ ಮೌಂಟ್ ಇದೆ. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಒಂದು ಮೊಬೈಲ್ ಥರ ಇದೆ. ಆ್ಯಂಡಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ. ನೋಡಿದವ್ರಿಗೆ ಯಾವುದೋ ಮೊಬೈಲ್ ಇರ್ಬೋದು, ನೀವು ಮಾಡಲ್ಲ ಅನ್ಕೋತಾರೆ. ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಕೂಡ. ಆನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಒಂದ್ಸಲ. ಇದ್ರದ್ದು ರಿವ್ಯೂ ಕೊಡ್ತೀನಿ ನಾನು ನಿಮಗೆ. ಈ ಥರ ಡಿಫ್ರೆಂಟ್ ಮೋಡ್ ಇದೆ ನೋಡಿ. ಇದು ಫ್ಲೇಮ್ ಮೋಡ್. ಈ ಥರ ಬ್ಯಾಕ್ಗ್ರೌಂಡ್ಗೂ ಕೊಟ್ಕೋಬೋದು. ರೀಲ್ಸ್ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ. ಕಲರಿಂಗ್ ಚೇಂಜ್ ಕೂಡ ಮಾಡ್ಕೋಬೋದು. ಇಂಟೆನ್ಸಿಟಿ ಕಲರ್ದು, ಸೇಮ್ ಟು ಕ್ಯಾಂಡಲ್. ಅದು ಬಿಟ್ಟರೆ ನಾರ್ಮಲ್ ಲೈಟ್ ಕೂಡ ಇದೆ. ಈ ಥರ ಬ್ಯಾಕ್ಗ್ರೌಂಡ್ಗೆಲ್ಲ ಕಲರಿಂಗ್ ಕೊಟ್ಕೋಬೋದು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು, ಅದಕ್ಕೆ ಬೈ ಮಾಡಿದ್ದೆ ನಾನು ಕೂಡ. ನೋಡಿ ಚೆಕ್ ಮಾಡಿ. ಇದು ಅಮೆಝಾನಿಂದನೇ ಬೈ ಮಾಡಿದ್ದು. ಇದು ಅರೌಂಡ್ ನಿಮಗೆ 3000 ಆಗುತ್ತೆ. ಇದು RGB ಲೈಟ್. ರಿಂಗ್ ಲೈಟ್ ಬಂದ್ಬಿಟ್ಟು ನಾನು 18 ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ಕಂಪ್ಲೀಟ್ ರಿವ್ಯೂ ನಾನು ಚೆಕ್ ಮಾಡಿ, ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ 2 years 3 years ಇಂದ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ಆ ರಿಂಗ್ ಲೈಟ್ ನಾನು ತರಿಸ್ಕೊಂಡೆ. ಅದು ಬಿಟ್ಟರೆ ಇದೊಂದು ಮೈಕ್ ತರಿಸ್ಕೊಂಡಿದ್ದೀನಿ ಎಕ್ಸ್ಟರ್ನಲ್ ಆಗಿ. ಇದೇನಕ್ಕೆ ಅಂದರೆ ನನಗೆ ಮೋಟೋ ವ್ಲಾಗ್ಗೆ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಒಳ್ಳೆ ರಿವ್ಯೂ ಬಂತು ಎಲ್ಲ ಕಡೆಯಿಂದ. ಆಲ್ಮೋಸ್ಟ್ ಪ್ರತಿಯೊಂದು ಯೂಟ್ಯೂಬರ್ಸ್ ಕೂಡ ಮೋಟೋ ವ್ಲಾಗ್ ಯಾರು ಯೂಸ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಇದನ್ನೇ ಯೂಸ್ ಮಾಡಿದ್ದಾರೆ. ಮೋನೋ ಅವ್ರದ್ದು ಮೈಕ್ ಬಂದ್ಬಿಟ್ಟು ನೋಡ್ಬೋದು, ಮೋನೋ ಲೋಗೋ ಇದೆ. ಜಸ್ಟ್ ನಿಮಗೆ 450 ವರ್ತ್ ಅಂತ ಅನ್ನಿಸ್ತಿದ್ದು. ಈ ಥರ ಇದೆ ಮೈಕು. TRRS to TRS ಕನ್ವರ್ಟರ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ.
ಅದು ಬಿಟ್ಟರೆ ನಿಮಗೆ ಒಂದೆರಡು ಕ್ಲಿಪ್ ಸಿಗುತ್ತೆ, ಪೋಚ್, ಅದು ಬಿಟ್ಟು ಇನ್ನೇನಿಲ್ಲ, ಜಸ್ಟ್ ಮೈಕ್. ಇದು ನಾನು ಹೆಲ್ಮೆಟ್ಗೆ ಮೌಂಟಿಂಗ್ ಮಾಡೋದು ಯಾವ ರೀತಿ ಪ್ರತಿಯೊಂದು ಕೂಡ ನಿಮ್ಗೆ ಅದ್ರ ಸೆಟಪ್ ಕೂಡ ನಾನು ರಿವ್ಯೂ ಕೊಡ್ತೀನಿ ಯಾವ ರೀತಿ ಅಂತ. ಕೆಳಗಡೆ ನೋಡಿದ್ರಲ್ಲ, ಇದಿಷ್ಟು ನನ್ನ ಅನ್ಬಾಕ್ಸಿಂಗ್ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಯಾವ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ. ಪ್ರತಿಯೊಂದು ಕೂಡ ಜಸ್ಟ್ ಒಂದು ಅನ್ಬಾಕ್ಸಿಂಗ್ ಸಿಂಪಲ್ಲಾಗಿ ನಾನು ಇದನ್ನು ತೋರಿಸಿದ್ದೀನಿ. ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ರಿವ್ಯೂ ಕೊಡ್ತಾ ಹೋಗ್ತೀನಿ ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಆದಷ್ಟು ಶೇರ್ ಮಾಡಬೇಕು, ಎಂಕರೇಜ್ ಮಾಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತೀನಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ಮೋಟೋ ವ್ಲಾಗ್ಸ್ ಕೂಡ ಕೊಡ್ತಾ ಹೋಗ್ತೀನಿ, ದಯವಿಟ್ಟು ಹೆಲ್ಪ್ ಮಾಡಿ. ಸೈನಿಂಗ್ ಆಫ್ ರಘುರಾಜ್ ಬ್ಲಾಗ್ಸ್. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.